ಗೈಸ್, ಇವತ್ತಿನ ವಿಡಿಯೋದಲ್ಲಿ ಹೈಲೈಟ್ ಒಂದು ಗಾಡಿ ಹೊತ್ಕೊಂಡು ಮತ್ತೆ ಒಂದು ಕ್ಲಾಸಿಕ್ ಆಟೋ ಲಿಂಕ್ಸ್ ಹುಣಸೂರಿಂದ ಒಳ್ಳೆ ಒಂದು ಗಾಡಿ ಎತ್ಕೊಂಡು ಹೈಲೈಟ್ ಇವತ್ತಿನ ವಿಡಿಯೋ ಹೈಲೈಟು ನೋಡ್ತಾ ಇರ್ಬೋದು. 2022 ಮಾಡಲು ಕಾರ್ ತೊಗೊಂಬರ್ತಾ ಇದ್ದೀನಿ. ಒಳ್ಳೆ ಆಫರಲ್ಲಿ ಒಳ್ಳೆ ಆಫರ್ ಈ ಗಾಡಿಗಿದೆ. ಇದು ಅಷ್ಟೇ. ಹಾಗೆಯೇ ಇಲ್ಲಿ XUV ಇದೆ, XUV 500 ಇದೆ, ಅದರಲ್ಲೂ ಆಫರ್ ಇದೆ. ಝೈಲೋ ಇದೆ, ಅದರಲ್ಲೂ ಆಫರ್ ಇದೆ. ಶಿಫ್ಟ್ ಇದೆ, ಶಿಫ್ಟಲ್ಲೂ ಆಫರ್ ಇದೆ. ಈ ಎಲ್ಲ ಗಾಡಿಗಳಲ್ಲೂ ಆಫರ್ ತೊಗೊಂಡು ಇವತ್ತಿನ ವೀಡಿಯೋದಲ್ಲಿ ಬರ್ತಾ ಇದ್ದೀನಿ. ವಿಡಿಯೋ ನೋಡೋಣ ಬನ್ನಿ. ಹಾಯ್ ಗೈಸ್, ಸಲಾಮ್, ನಮಸ್ತೆ, ವೆಲ್ಕಮ್ ಟು NT ಪೀರಿಯಡ್ಸ್ಗೆ ಎಲ್ಲರಿಗೂ ಸ್ವಾಗತ ಹೇಳ್ತಾ ಇವತ್ತು ಮತ್ತೆ ಕ್ಲಾಸಿಕ್ ಆಟೋ ಲಿಂಕ್ಸ್ ಹುಣಸೂರಿಂದ ಮತ್ತೆ ಒಳ್ಳೊಳ್ಳೆ ಗಾಡಿಗಳು ತಗೊಂಡು ಒಳ್ಳೊಳ್ಳೆ ಆಫರ್ಗಳನ್ನ ತಗೊಂಡು 90% ಲೋನ್ ತಗೊಂಡು ನಿಮ್ಗೋಸ್ಕರ ಮತ್ತೆ ಬರ್ತಾ ಇದ್ದೀವಿ. ಹಾಗೇನೆ ಇವತ್ತು ನಮ್ ಜೊತೆ ಇದ್ದಾರೆ ನಯೀಮ್ ಅವರು, ಆಟೋ ಲಿಂಕ್ ಓನರು. ಒಳ್ಳೆ ಒಂದು ಗಾಡಿ ತಗೊಂಡ್ ಬಂದಿದ್ದಾರೆ ಇವತ್ತು. ಒಳ್ಳೆ ಆಫರು, ಒಳ್ಳೆ ಬಜೆಟ್, ಒಳ್ಳೆ ಆಫರ್ ಅಲ್ಲಿ ಜೊತೆಗೆ 90% ಲೋನ್ ಆಪ್ಷನ್ ಅನ್ನು ತಗೊಂಡು ಇವತ್ತು ನಿಮ್ಗಳ ಮುಂದೆ ಬರ್ತಾ ಇದೀನಿ. ಒಳ್ಳೊಳ್ಳೆ ಗಾಡಿಗಳಿದೆ, ಒಳ್ಳೊಳ್ಳೆ ಸೆಲೆಕ್ಷನ್ ಗಾಡಿಗಳಂತಾನೆ ಹೇಳ್ಬೋದು. ಒಳಗಡೆನೂ ತುಂಬಾ ಗಾಡಿಗಳಿದೆ, ಅದನ್ನು ತೋರಿಸ್ತೀನಿ. ಜೊತೆಗೆ ಇವತ್ತಿನ ಹೈಲೈಟ್ ಮಹೇಂದ್ರ ಥಾರ್ ಇದೆ, ಜೊತೆಗೆ ಇಲ್ಲಿಂದು XUV ನೋಡ್ತಾ ಇರ್ಬೋದು, ಜೊತೆಗೆ ಝೈಲೋ, ಇಯೋನ್, ಎರಾ ಪ್ಲಸ್ ಅಲ್ಲ ಡಿಲೈಟ್ ಪ್ಲಸ್ ಇದು. ಓಕೆ, ಶಿಫ್ಟ್ಗಳಿದೆ, ಸ್ಯಾಂಟ್ರೋಗಳಿದೆ, I20 ಇದೆ, ತುಂಬಾನೇ ಗಾಡಿಗಳಿದೆ. ಇವ್ರದ್ದು ಇನ್ನು ಗೋಡನ್ ಪಕ್ಕದಲ್ಲಿ ಆ ಕಡೆ ಗೋಡನ್ ಇದೆ, ಅಲ್ಲೂ ಸ್ಟಾಕ್ ಇದೆ. ಇವತ್ತೀಗ ಇಲ್ಲಿ ಗಾಡಿಗಳನ್ನ ಹಾಕ್ತಾ ಇದೀನಿ. ಈಗ ಬನ್ನಿ ವಿಡಿಯೋ ಹೋಗೋಣ, ತುಂಬಾ ಲೇಟ್ ಮಾಡಲ್ಲ. ಇವತ್ತು ಮತ್ತೆ ಕ್ಲಾಸಿಕ್ ಆಟೋ ಲಿಂಕ್ ಹುಣಸೂರಿಂದ ಮತ್ತೆ ಬರ್ತಾ ಇದೀನಿ. ವಿಡಿಯೋ ಹೋಗೋಣ. ವಿಡಿಯೋಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಹೋಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ ಅಂತ ಕೇಳ್ಕೊತಾ ಇದೀನಿ. ಬನ್ನಿ ಹೋಗೋಣ ವಿಡಿಯೋಗೆ. ಮೊದಲನೇದಾಗಿ ಬಂದು ನಮ್ಮ XUV 500 ಎಲ್ಲರಿಗೂ ಬೇಕಾದಂತ ತುಂಬಾ ಡಿಮ್ಯಾಂಡೆಡ್ ವೆಹಿಕಲ್ ಅಂತಾನೆ ಹೇಳ್ಬೋದು. ತುಂಬಾ ನೀಟಾಗಿ ಗುಡ್ ಲುಕಿಂಗ್, ಗುಡ್ ಕಂಡೀಷನ್ ಅಲ್ಲಿ ಗಾಡಿ ನಿಂತಿದೆ. ಕಂಪ್ನಿ ಫಿಟೆಡ್ ಅಲಾಯ್, ಗುಡ್ ಕಂಡೀಷನ್ ಟೈರ್ಸ್, ಆಟೋ ಫಾಲ್ ಸೈಡ್ ಮಿರರ್ ವಿತ್ ಟರ್ನ್ ಇಂಡಿಕೇಟರ್ ಎಲ್ಲ ಇರೋಂತ ಒಂದು ಗಾಡಿ ಇದು. ವೇರಿಯಂಟ್ ಕೇಳ್ತಾ ಇರ್ಬೋದು, ವೇರಿಯಂಟ್ ಹೇಳ್ತೀನಿ. XUV 500 8 ಅಲ್ಲಿ ಗಾಡಿ ಇದೆ, ನೋಡ್ತಾ ಇರ್ಬೋದು. ಡಿಫೋಗರು, ವೈಫರು ಎಲ್ಲ ಇದೆ ಇದರಲ್ಲಿ. ತುಂಬಾ ನೀಟಾಗಿದೆ, ತುಂಬಾ ಪರ್ಫೆಕ್ಟ್ ಆಗಿ ಗಾಡಿ ನಿಂತಿದೆ. ಕಂಪ್ನಿ ಫಿಟೆಡ್ ಅಲಾಯ್ಸ್ ಇದೆ, ಎಲ್ಲ ಇದೆ, ತೊಂದರೆ ಇಲ್ಲ, ಏನ್ ತೊಂದರೆ ಇಲ್ಲ. ಹಾಗೇನೆ ಇಂಟೀರಿಯರ್ ನಾನು ತೋರಿಸ್ತೀನಿ. ಇಂಟೀರಿಯರ್ ನೋಡ್ತಾ ಇರ್ಬೋದು. ಇಂಟೀರಿಯರ್ ಬಂದು ಫುಲ್ ನೀಟ್ ಗುಡ್ ಕಂಡೀಷನ್ ಅಲ್ಲಿ ಇಂಟೀರಿಯರ್ ಇದೆ. ತುಂಬಾ ಚೆನ್ನಾಗಿದೆ ಗಾಡಿ ಅಂತಾನೆ ಹೇಳ್ಬೋದು, ಏನ್ ತೊಂದರೆ ಇಲ್ಲ ಅಂತಾನೆ ಹೇಳ್ಬೋದು. ಗಾಡಿಗೆ ನಾನ್ ಒಂದು ಕಂಡೀಷನ್ ಗಾಡಿಗಳು ಇವತ್ತು ನಿಂತಿದೆ ಇಲ್ಲಿ. ಬನ್ನಿ, ಮಳೆ ಬರ್ತಾ ಇದೆ, ಬ್ಯಾಕ್ ಇಂಟೀರಿಯರ್ ತೋರಿಸ್ತೀನಿ. ಜೊತೆಗೆ ಮಳೆ ಶುರುವಾಯ್ತು, ಅದರಿಂದ ಲೈಟಿಂಗ್ ಸ್ವಲ್ಪ ಡಲ್ ಆಗಿದೆ, ಆದ್ರೂ ವಿಡಿಯೋ ನೋಡ್ತಾ ಇರ್ಬೋದು. ಓಕೆ, ವಿಡಿಯೋ ನೋಡಿ, ವಿಡಿಯೋ ಚೆನ್ನಾಗಿ ಬರ್ತಾ ಇದೆ, ಏನ್ ತೊಂದರೆ ಇಲ್ಲ. ಹಾಗೇನೆ ಬ್ಯಾಕ್ ಇಂಟೀರಿಯರ್, ಅಪಲ್ಸರಿ ಆಗ್ಲಿ, ಇಂಟೀರಿಯರ್ಸ್ ಆಗ್ಲಿ, ಏನ್ ತೊಂದರೆ ಇಲ್ಲ ಅಂತಾನೆ ಹೇಳ್ಬೋದು. ನೀಟ್ ಆಗಿದೆ, ಗುಡ್ ಕಂಡೀಷನ್ ಅಲ್ಲಿ ಇದೆ. ಇದು ಡೀಟೇಲ್ ಕೊಡ್ತೀನಿ. ಮಳೆ ಬರ್ತಾ ಇರೋದ್ರಿಂದ ಸ್ವಲ್ಪ ವಿಡಿಯೋ ಲೇಟ್ ಆಗ್ತಾ ಇದೆ, ಸಾರಿ, ಕ್ಷಮಿಸಿ. ಗಾಡಿ ಬಂದು XUV 500 W8 ವೇರಿಯಂಟ್, 2012 ಮಾಡಲ್, 2012 ಮಾಡಲ್, 4th ಓನರ್ ಇದೆ, 4ನೇ ಓನರ್ ಇದೆ, 2012. ಇದು ಬಂದು 5 lakh ಆಸ್ಕಿಂಗ್ ಇದೆ, 5 ಲಕ್ಷ ಆಸ್ಕಿಂಗ್ ಇದೆ. ನೆಗೋಷಿಯಬಲ್, ಮ್ಯಾಕ್ಸಿಮಮ್ ನೆಗೋಷಿಯಬಲ್ ಇದರಲ್ಲಿ ಆಗುತ್ತೆ. ಸರ್ NTP ರೈಟ್ಸ್ ಕಡೆಯಿಂದ ಬಂದ್ರೆ 25,000 ರೂಪೀಸ್ ಡಿಸ್ಕೌಂಟ್ ಮಾಡಿ ಕೊಡ್ತೀವಿ. 25,000 ಡಿಸ್ಕೌಂಟ್. ಅದರಲ್ಲಿ ಇನ್ನೂ ಒಂದು ಸಣ್ಣ ಪುಟ್ಟ ಡಿಸ್ಕೌಂಟ್ ನಿಮಗೆ ನಿರೀಕ್ಷಿಸಬಹುದು. ಕನ್ನಡದಲ್ಲೇ ಹೇಳ್ಬಿಡ್ತೀನಿ, ಇಲ್ಲ ಆಯ್ತಾ? ಎಕ್ಸ್ಪೆಕ್ಟೇಷನ್ ಮಾಡ್ಬೋದು, ಸಾರಿ, ಲಾಕ್ ಆಗ್ಬಿಡ್ತದ ಅನ್ನೋದಲ್ಲ. ಎಕ್ಸ್ಪೆಕ್ಟೇಷನ್ ಮಾಡ್ಬೋದು ಇನ್ನೊಂದು ಸಣ್ಣ ಪುಟ್ಟದ್ದು. ಕಾರ್ ಇದೆ ಇವತ್ತಿನ ವಿಡಿಯೋದಲ್ಲಿ. ಹಾಗೇನೆ ಇವತ್ತಿನ ವಿಡಿಯೋದಲ್ಲಿ ಒಂದು ಬುಲೆಟ್ ಇದೆ. ಓಕೆ, ಈಗ ಬನ್ನಿ ನೆಕ್ಸ್ಟ್ ಗಾಡಿ ಹೋಗೋಣ. ನೆಕ್ಸ್ಟ್ ಬಂದು ಮಹೇಂದ್ರ ಝೈಲೋ ನೋಡ್ತಾ ಇರ್ಬೋದು. E8 ವೇರಿಯಂಟ್, ಡಿಫೋಗರು, ಬೈಕ್ ವೈಫರು ಇದೆಲ್ಲ ಬರುತ್ತೆ, ಏನ್ ತೊಂದರೆ ಇಲ್ಲ. E8 ಕಂಪ್ನಿ ಫಿಟೆಡ್ ಅಲಾಯ್ಸ್, ತುಂಬಾ ಡಿಫ್ರೆಂಟ್ ಲುಕ್ ಅಲ್ಲಿ ಇರುವಂತ ಅಲಾಯ್ಸ್ ಇದೆಲ್ಲ ಇದೆ. 6 ಸ್ಪೋಕ್ ಅಲಾಯ್ಸ್ ಅಂತ ಹೇಳ್ತಾರೆ ಅದಕ್ಕೆ. ಹಾಗೇನೆ ತುಂಬಾ ಕಂಡೀಷನ್ ಅಲ್ಲಿ, ತುಂಬಾ ಗುಡ್ ಲುಕಿಂಗ್ ಅಲ್ಲಿ ಗಾಡಿ ನಿಂತಿದೆ. ಈ ಗಾಡಿ ಬೇಕಾದವರು ನೋಡ್ಬೋದು. ಇದ್ರದ್ದು ಇಂಟೀರಿಯರ್ ತೋರಿಸ್ತೀನಿ, ಬನ್ನಿ ಇಂಟೀರಿಯರ್ ಹೋಗೋಣ. ಬೇಗ ವಿಡಿಯೋ ಮಾಡಿ ಹಾಕ್ಬೇಕಾಗುತ್ತೆ. ಇಂಟೀರಿಯರ್ ಅಲ್ಲಿ ಸಣ್ಣ ಪುಟ್ಟ ಕೆಲಸ ಇದೆ. ಡೋರ್ ಪ್ಯಾಡ್ ಎಲ್ಲ ನೋಡ್ತಾ ಇರ್ಬೋದು, ತುಂಬಾ ಕಂಡೀಷನ್ ಎಲ್ಲ ಇದೆ ಅಂತ ಹೇಳ್ಬೋದು. ಡೋರ್ ಪ್ಯಾಡ್ ಎಲ್ಲ ನೀಟ್ ಆಗಿದೆ, ಏನ್ ತೊಂದರೆ ಇಲ್ಲ. 4 ಪವರ್ ವಿಂಡೋ ಲಾಕ್ ಬಟನ್ ಇದೆಲ್ಲ ಇದೆ. ಆಟೋ ಫುಲ್ ಸೈಡ್ ಮಿರರ್ ಬರುತ್ತೆ, ಅಂದ್ರೆ ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಸೈಡ್ ಮಿರರ್ ಬರುತ್ತೆ, ಅದ್ರದ್ದು ಬಟನ್ ಇಲ್ಲಿ ಇದೆ. ಹಾಗೇನೆ ಇದು ಬಂದು ಫ್ಯೂಲ್ ಬಟನ್ ಇದೆ. ಬಾಕಿ ಡ್ಯಾಶ್ ಬೋರ್ಡ್ ಇದೆಲ್ಲ ಬಂದು ತುಂಬಾ ಓವರ್ ಆಲ್ ಗುಡ್ ಕಂಡೀಷನ್ ಅಲ್ಲೇ ಇದೆ, ಏನ್ ತೊಂದರೆ ಇಲ್ಲ ಅಂತಾನೆ ಹೇಳ್ಬೋದು. ಸೀಟ್ ಕವರ್ಸ್ ಮಾತ್ರ ಒಂದು ಸಣ್ಣ ಪುಟ್ಟ ಕೆಲಸ ಇದೆ. ಸಣ್ಣ ಪುಟ್ಟ ಕೆಲಸ ಅಂತಲ್ಲ, ಸೀಟ್ ಕವರ್ಸ್, ಫ್ರಂಟ್ ಸೀಟ್ ಕವರ್ಸ್ ನೀವು ಚೇಂಜ್ ಮಾಡಿಸ್ಕೋಬೇಕಾಗುತ್ತೆ. ಬಾಕಿ ಓವರ್ ಆಲ್ ಗುಡ್ ಕಂಡೀಷನ್ ಅಲ್ಲಿ ಇದೆ. ಆದಷ್ಟು ಫಾಸ್ಟ್ ಆಗಿ ವಿಡಿಯೋ ಮಾಡಿ ಹಾಕ ಪ್ರಯತ್ನ ಪಡ್ತಾ ಇದೀನಿ. ನೋಡ್ತಾ ಇರ್ಬೋದು, ಇದು ಅಷ್ಟೇ, ಇದು ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು, ಏನ್ ತೊಂದರೆ ಇಲ್ಲ. ಇಲ್ಲಿ ಫುಟ್ ಟ್ರೈ ಇದೆಲ್ಲ ಬರುತ್ತೆ, ಇದರಲ್ಲಿ ಫುಟ್ ಟ್ರೈ ಇದೆಲ್ಲ ಹಾಕ್ಸಿದ್ದಾರೆ. ಬ್ಯಾಕ್ ಸೀಟ್ ಕವರ್ಸ್ ಇದೆಲ್ಲ ಚೆನ್ನಾಗಿದೆ, ಏನ್ ತೊಂದರೆ ಇಲ್ಲ ಅಂತಾನೆ ಹೇಳ್ಬೋದು. ಗುಡ್ ಕಂಡೀಷನ್ ಅಲ್ಲೇ ಇದೆ.
ಹಾಗೇನೆ AC ಬಂದು ಇಲ್ಲಿಗೂನು ಥರ್ಡ್ ರಾವ್ಗೂನು ಮೂರನೇ ರಾವ್ಗೂನು AC ಬರುತ್ತೆ. ಸೆಕೆಂಡ್ ರಾವ್ ಥರ್ಡ್ ರಾವ್ ಎಲ್ಲಾನು AC ನಿಮಗೆ ಬರುತ್ತೆ. ಇಲ್ಲಿ ನೋಡಿ ಸೆಕೆಂಡ್ ರಾವ್ಗೂ AC ಇದೆ, ಹಾಗೇನೆ ಥರ್ಡ್ ರಾವ್ಗೂನು AC ಬರುತ್ತೆ. ಸೀಟ್ ಕವರ್ಸ್ ಎಲ್ಲ ಬ್ಯಾಕ್ ಸೀಟ್ ಕವರ್ಸ್ ಎಲ್ಲ ಚೆನ್ನಾಗಿದೆ. ಫ್ರಂಟ್ ಸೀಟ್ ಕವರ್ಸ್ ಮಾತ್ರ ಸ್ವಲ್ಪ ಸಣ್ಣ ಪುಟ್ಟ ಡ್ಯಾಮೇಜಸ್ ಇದೆ, ಅದನ್ನ ರೆಡಿ ಮಾಡ್ಕೋಬೇಕಾಗುತ್ತೆ. ಮಹೇಂದ್ರ ಝೈಲೋ ಬಂದು 2011 ಮಾಡಲು 2011 ಮಾಡಲು 13 ವರ್ಷದ ಗಾಡಿ ಸಿಂಗಲ್ ಓನರ್ ಅಲ್ಲಿ ಇದೆ. 13 ವರ್ಷ ಸಿಂಗಲ್ ಓನರ್ ಗಾಡಿ ಇದು. 2011 ಸಿಂಗಲ್ ಓನರ್ ವೆಹಿಕಲ್. ಗಾಡಿಗೆ ಕೇಳ್ತಾ ಇರೋದು ಬಂದು 3 ಲಕ್ಷ ರೂಪಾಯಿ ನೆಗೋಷಿಯಬಲ್. 3 ಲ್ಯಾಕ್ ಆಸ್ಕಿಂಗ್ ಇದೆ, ಅದರಲ್ಲೂ ನೆಗೋಷಿಯಬಲ್ ಇದೆ. ಮಳೆ ಫುಲ್ ಶುರು ಆಯ್ತು, ಜೋರಾಗಿ ಮಳೆ ಬರ್ತಾ ಇದೆ, ಕಾಣಿಸ್ತಾ ಇದೆ ಅಂತ ಗೊತ್ತಿಲ್ಲ. ನೆಕ್ಸ್ಟ್ ಬಂದು ಒಂದು SX4 ಇದೆ. SX4 ನೋಡ್ತಾ ಇರ್ಬೋದು. ಇದು ಅಷ್ಟೇ ತುಂಬಾ ನೀಟ್ ಪರ್ಫೆಕ್ಟ್ ಕಂಡೀಷನ್ ಅಲ್ಲಿ ನಿಂತಿದೆ. ಗಾಡಿ ಬಂದು ಪೆಟ್ರೋಲ್ ವೆಹಿಕಲ್ SX4 ZXi ವೇರಿಯಂಟ್ ಅಲ್ಲಿ ಟಾಪ್ ಎಂಡ್ ಪೆಟ್ರೋಲ್ ವೆಹಿಕಲ್ ಗಾಡಿ ನೋಡ್ತಾ ಇರ್ಬೋದು. ತುಂಬಾ ನೀಟಾಗಿ ಕೂಲ್ ಕಂಡೀಷನ್ ಅಲ್ಲಿ ಗಾಡಿ ನಿಂತಿದೆ. ವಿತೌಟ್ ಟಚ್ ಅಪ್ ಅಂತಾನೆ ಹೇಳ್ಬೋದು. ಡೆಂಟ್ ಫ್ರೀ ವೆಹಿಕಲ್ ಅಂತಾನೆ ಹೇಳ್ಬೋದು. ಸಣ್ಣ ಪುಟ್ಟ ಸ್ಕ್ರಾಚಸ್ ಇರ್ಬೋದು ಅಷ್ಟೇ, ಡೆಂಟ್ ಎಲ್ಲೂ ಇಲ್ಲ. ಬ್ಯಾಕಲ್ಲಿ ಡಿಫೋಗರ್ ಇದೆಲ್ಲ ಬರುತ್ತೆ. ಟಾಪ್ ಎಂಡ್ ಗಾಡಿ ಬಂದು ಟಾಪ್ ಎಂಡ್ ಬರುತ್ತೆ. ಹಾಗೇನೆ ಇಂಟೀರಿಯರ್ ನೋಡ್ಕೊಂಬಿಡಿ. ಡೋರ್ ಪ್ಯಾಡ್ ಇಂದಾನೆ ತೋರಿಸ್ತೇನೆ. 4 ಪವರ್ ವಿಂಡೋ ಲಾಕ್ ಬಟನ್, ಡೋರ್ ಲಾಕ್ ಬಟನ್, ಹಾಗೇನೆ ಇದು ಆಟೋ ಫೋಲ್ಡ್ ಸೈಡ್ ಮಿರರ್ ಬರುತ್ತೆ. ಅದರ ಅಡ್ಜಸ್ಟಬಲ್ ಬಟನ್ ಎಲ್ಲ ಇದೆ, ಪ್ರತಿಯೊಂದು ಇದೆ. ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ ಬರುತ್ತೆ. ಇದು ಬಂದು ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ ಬರುತ್ತೆ ಇದರಲ್ಲಿ. ಗಾಡಿ ಚೆನ್ನಾಗಿದೆ ಅಂತ ತೊಂದರೆ ಇಲ್ಲ, ನೋಡ್ತಾ ಇರ್ಬೋದು. ಕಂಪ್ನಿ ವಿಡಿಯೋ ಸ್ಟೀರಿಯೋ ಕ್ಲೈಮೇಟ್ ಕಂಟ್ರೋಲ್ AC ಇದೆಲ್ಲ ಬರುವಂತದ್ದೇ. ಏರ್ ಬ್ಯಾಗ್ಸ್ ಬರುತ್ತೆ ಇದರಲ್ಲಿ. ಇದು ಒಂದು ಮಾರುತಿಲಿ ಟಾಪ್ ಎಂಡ್ ಇವಾಗ ಬರ್ತಾ ಇದೆ. ಇದರಲ್ಲಿ ಟಾಪ್ ಎಂಡ್ ವೆಹಿಕಲ್ ZXi ಪೆಟ್ರೋಲ್ ಅಲ್ಲಿ ಟಾಪ್ ಎಂಡ್ ವೆಹಿಕಲ್. ಇದು ಒಳ್ಳೆ ಕಂಡೀಷನ್ ಅಲ್ಲಿ ಇದೆ, ಏನ್ ತೊಂದರೆ ಇಲ್ಲ. ಇದರದ್ದು ಡೀಟೇಲ್ ಕೊಡ್ತೀನಿ ಗೈಸ್. SXi ಅನ್ಟಚ್ ವೆಹಿಕಲ್, ಆಕ್ಸಿಡೆಂಟ್ ಫ್ರೀ ಅನ್ಟಚ್ ವೆಹಿಕಲ್ ಅಂತಾನೆ ಹೇಳ್ಬೋದು. ಗಾಡಿ ಬಂದು 2008 2008 4ನೇ ಓನರ್ 4th ಓನರ್ ಇದೆ. ಗಾಡಿ ಹೇಳ್ತಾ ಇರೋ ರೈಟ್ ಬಂದು ಕರ್ನಾಟಕದಲ್ಲಿ ಚಾಲೆಂಜಿಂಗ್ ಪ್ರೈಸ್ ಅಂತ ಹೇಳ್ಬೋದು. ZXi ಪೆಟ್ರೋಲ್ ವೇರಿಯಂಟ್, ಪೆಟ್ರೋಲ್ ಅಲ್ಲಿ ಟಾಪ್ ವೇರಿಯಂಟ್ ಗಾಡಿ. SX4 ಪೆಟ್ರೋಲ್ ಅಲ್ಲಿ ಟಾಪ್ ವೇರಿಯಂಟ್ ಗಾಡಿ ಬಂದು ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ ಇದೆ. ಕರ್ನಾಟಕದಲ್ಲಿ ಆಲ್ ಓವರ್ ಕರ್ನಾಟಕದಲ್ಲಿ ಎಲ್ಲೂ ಸಿಗದೆ ಅಂತ ಒಂದು ರೇಟ್ ಅಲ್ಲಿ ಗಾಡಿ ಇಲ್ಲಿ ಇಟ್ಟಿದೀವಿ. 1,85,000 ಗಾಡಿ ಹೇಳ್ತಾ ಇರೋದು. ನಿಮಗೆ ಈ ರೇಟ್ ಅಲ್ಲಿ ಈ ಕಂಡೀಷನ್ ಗಾಡಿ ಬೇರೆ ಸಿಕ್ಕಿದ್ರೆ ನಿಮಗೆ ಇನ್ನು 15% ಡಿಸ್ಕೌಂಟ್, ಇನ್ನು 15% ಎಕ್ಸ್ಟ್ರಾ ಡಿಸ್ಕೌಂಟ್ ಸಿಗುತ್ತೆ ಈ ಗಾಡಿಗೆ. ಈ ಕಂಡೀಷನ್ ಅಲ್ಲಿ ಈ ಒಂದು ಮೈಂಟೆನೆನ್ಸ್ ಅಲ್ಲಿ SX4 ZXi ಟಾಪ್ ಎಂಡ್ ಗಾಡಿ 1,85,000. 2008 ಮಾಡಲ್ಲ. ಫ್ರೆಶ್ FC ಇನ್ಶೂರೆನ್ಸ್ ಎಲ್ಲ ಸಿಗುತ್ತೆ. 4ನೇ ಓನರ್ ಇದೆ, 4th ಓನರ್ ಇದೆ. ಬನ್ನಿ ನೆಕ್ಸ್ಟ್ ಗಾಡಿ ಹೋಗೋಣ. ನೆಕ್ಸ್ಟ್ ಗಾಡಿ ಹೋಗಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಚಾನಲ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಬನ್ನಿ ಒಂದು ರೆಡ್ ಕಲರ್ ಅಲ್ಲಿ, ಚೆರಿ ರೆಡ್ ಕಲರ್ ಅಂತಾನೆ ಹೇಳ್ಬೋದು. ಈ ಕಲರ್ ಅಲ್ಲಿ ಒಂದು ಗಾಡಿ ಬಂದು ನಿಂತಿದೆ. ಇಲ್ಲೇ ಸ್ವಲ್ಪ ನಾಯ್ಸ್ ಬರ್ಬೋದು ಅನ್ಕೋತೀನಿ, ಯಾಕಂದ್ರೆ ಅಲ್ಲಿ ಹಿಂದ್ಗಡೆ ಕೆಲಸ ನಡೀತಾ ಇದೆ. ಕರೆಕ್ಟ್ ಟೈಮಿಗೆ ಕೆಲಸಗಳು. ಸೆಂಟ್ರೋ ನೋಡ್ತಾ ಇರ್ಬೋದು. ಸೆಂಟ್ರೋ ಬ್ಯಾಕ್ ಡಿಫೋಗರ್ ವಿತ್ ವೈಫರ್ ಇದೆಲ್ಲ ಬರುವಂತದ್ದು, ಏನ್ ತೊಂದರೆ ಇಲ್ಲ. XP ವೇರಿಯಂಟ್, XP ಅಂತ ಬರುತ್ತೆ ವೇರಿಯಂಟ್ ಬಂದು ನೋಡ್ತಾ ಇರ್ಬೋದು. ತುಂಬಾ ಕಂಡೀಷನ್ ಅಲ್ಲಿ ನಿಂತಿದೆ ಅಂತ ಹೇಳ್ಬೋದು. ಗಾಡಿ ಚೆನ್ನಾಗಿದೆ, ಏನ್ ತೊಂದರೆ ಇಲ್ಲ ಅಂತಾನೆ ಹೇಳ್ಬೋದು. ಇಂಟೀರಿಯರ್ ಎಲ್ಲ ನೋಡ್ತಾ ಇರ್ಬೋದು. ಇಂಟೀರಿಯರ್ ಎಲ್ಲ ಬಂದು ಗುಡ್ ಕಂಡೀಷನ್ ಅಲ್ಲಿ ಇದೆ. ಬಾಕಿ ಓವರ್ ಆಲ್ ಮೆಕಾನಿಸಮ್ ಎಲ್ಲ ಇದೆ, ನೀವು ಬಂದು ನೋಡಿ ಚೆಕ್ ಮಾಡಿ ತಗೊಂಡು ಹೋಗ್ಬೋದು, ಏನ್ ತೊಂದರೆ ಇಲ್ಲ. ಗಾಡಿ ಇಂಟೀರಿಯರ್ ಅಷ್ಟೇ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ತುಂಬಾ ಗುಡ್ ಲುಕಿಂಗ್ ಎಲ್ಲ ಇದೆ ಗಾಡಿ ಅಂತಾನೆ ಹೇಳ್ಬೋದು. ಗಾಡಿ ಅಂತೂ ಚೆನ್ನಾಗಿದೆ. ಒರಿಜಿನಲ್ ಕಂಪ್ನಿ ಸೀಟ್ ಕವರ್ಸ್ ಇದ್ರೆಲ್ಲ ಇದೆ. ಬೇಕು ಅಂದ್ರೆ ನಿಮಗೆ ಸೀಟ್ ಕವರ್ಸ್ ಹಾಕ್ಸ್ಕೋಬೇಕಾಗುತ್ತೆ. ಬಾಕಿ ಓವರ್ ಆಲ್ ಗುಡ್ ಕಂಡೀಷನ್ ಅಂತಾನೆ ಹೇಳ್ಬೋದು. ನೋಡ್ತಾ ಇರ್ಬೋದು. ಬನ್ನಿ ಇದ್ರದ್ದು ಡೀಟೇಲ್ ಕೊಡ್ತೀನಿ, ಡೀಟೇಲ್ ಹೋಗೋಣ. ಸ್ಯಾಂಟ್ರೋ 2004 ಮಾಡಲ್ಲ. ಸ್ಯಾಂಟ್ರೋ ಬಂದು 2004 FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಸಿಗುತ್ತೆ. 2004 ಇದಕ್ಕೆ ಬಂದು ಆಸ್ಕಿಂಗ್ ಬಂದು 1,45,000 ನೆಗೋಷಿಯಬಲ್. 1,45,000 ನೆಗೋಷಿಯಬಲ್. ಗಾಡಿ ಅಂತೂ ತುಂಬಾ ಚೆನ್ನಾಗಿದೆ, ಏನ್ ತೊಂದರೆ ಇಲ್ಲ. ಇದು ನೆಗೋಷಿಯಬಲ್ ಪ್ರೈಸ್. ಬನ್ನಿ ನೆಕ್ಸ್ಟ್ ಗಾಡಿ ಹೋಗೋಣ. ನೆಕ್ಸ್ಟ್ ಗಾಡಿ ಹೋಗಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನೆಕ್ಸ್ಟ್ ಬಂದು ತುಂಬಾ ಡಿಮ್ಯಾಂಡೆಡ್, ತುಂಬಾ ಹುಡುಕಾಡಂತ ಒಂದು ಗಾಡಿ. ಈಗಿನವರಂತೂ ತುಂಬಾ ಹುಡುಕಾಡ್ತಾರೆ ಈ ಗಾಡಿನ. ಗಾಡಿ ಬಂದು ಮಾರುತಿ ಎರಿಟಿಗಾ, ಮಾರುತಿ ಎರಿಟಿಗಾ 7 ಸೀಟರ್ ವೆಹಿಕಲ್. ತುಂಬಾ ಪರ್ಫೆಕ್ಟ್ ಕಂಡೀಷನ್ ಅಲ್ಲಿ, ಒರಿಜಿನಲ್ ಕಂಡೀಷನ್ ಅಲ್ಲಿ, ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ ಇದೆಲ್ಲ ಬರುತ್ತೆ. VDI ವೇರಿಯಂಟ್, ಡೀಸೆಲ್, ABS ಎಲ್ಲ ಇರೋಂತ ಗಾಡಿ. ತುಂಬಾ ಚೆನ್ನಾಗಿರೋಂತ ಗಾಡಿ, ತುಂಬಾ ಪರ್ಫೆಕ್ಟ್ ಆಗಿರೋಂತ ಗಾಡಿ. ಬಂದು ನೋಡ್ಬೋದು. ಗಾಡಿ ಬಂದು ನೋಡಿ, ಬಾಕಿ ಓವರ್ ಆಲ್ ಮೆಕ್ಯಾನಿಕಲ್ ಕಂಡೀಷನ್ ಎಲ್ಲ ಇದೆಲ್ಲ ನೋಡಿ ಎತ್ಕೊಂಡು ಹೋಗ್ಬೋದು. ಜೊತೆಗೆ ಆಟೋ ಫುಲ್ ಸೈಡ್ ಮಿರರ್, ಜೊತೆಗೆ ಇಂಡಿಕೇಟರ್, ನಾರ್ಮಲ್ ಸ್ಟೀಲ್ ವೀಲ್ ಬರುತ್ತೆ. ಟೈರ್ ಗಳೆಲ್ಲ ಗುಡ್ ಕಂಡೀಷನ್ ಟೈರ್ ಇದೆಲ್ಲ ಇದೆ. ಇದ್ರದ್ದು ಮಾಡಲ್ ಡೀಟೇಲ್ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಗಾಡಿ ಒಂದ್ಸಲ ಓವರ್ ಆಲ್ ಲುಕ್ ನೋಡ್ಕೊಂಬಿಡಿ. ತುಂಬಾನೇ ಚೆನ್ನಾಗಿದೆ, ಪರ್ಫೆಕ್ಟ್ ಆಗಿದೆ ಅಂತಾನೆ ಹೇಳ್ಬೋದು. ತುಂಬಾ ನೀಟ್ ಆಗಿದೆ. ಕಂಪ್ನಿ ಬಿಟ್ಟೆ ಸ್ಟೀರಿಯೋ, AC, ಪವರ್ ಸ್ಟೇರಿಂಗ್ ಇದೆಲ್ಲ, ಸೀಟ್ ಕವರ್ಸ್ ಎಲ್ಲ ಬಂದು ಪರ್ಫೆಕ್ಟ್ ಕಂಡೀಷನ್ ಅಲ್ಲಿ ಇದೆ, ಏನ್ ತೊಂದರೆ ಇಲ್ಲ. ಇದರಲ್ಲಿ ಏನು ಕೆಲಸ ಮಾಡ್ಸಂತದ್ದು ಇಲ್ಲ ಅಂತ ಹೇಳ್ಬೋದು. ಯಾಕೆಂದ್ರೆ ಸರ್ವಿಸ್ ಎಲ್ಲ ಮಾಡಿ ನಿಲ್ಸಿದ್ದಾರೆ, ಏನ್ ತೊಂದರೆ ಇಲ್ಲ. ಇದ್ರಲ್ಲಿ ಬಂದು ಕಪ್ ಹೋಲ್ಡರ್ ಸಮೇತ, ಈ ತರ ಕಪ್ ಹೋಲ್ಡರ್ ಸಮೇತ ಇದ್ರಲ್ಲಿ ಬರುತ್ತೆ.
ಒಂದು ಲಕ್ಸುರಿಯಸ್ ಗಾಡಿ ಅಂತಾನೆ ಹೇಳ್ಬೋದು. ಮಾರುತಿಯಲ್ಲಿ ಬಂದಿದೆ ಫಸ್ಟ್ ಒಂದು ದೊಡ್ಡ ಗಾಡಿ, 7 ಸೀಟರ್ ಗಾಡಿ ಅಂತಾನೆ ಹೇಳ್ಬೋದು. ತುಂಬಾ ಚೆನ್ನಾಗಿರೋಂಥ ಒಂದು ಗಾಡಿ, ತುಂಬಾ ಕಂಡೀಷನ್ ಆಗಿದೆ, ಪರ್ಫೆಕ್ಟ್ ಕಂಡೀಷನ್ ಅಲ್ಲಿ ಗಾಡಿ ಇದೆ. ಇದರದ್ದು ಡಿಟೇಲ್ ಕೊಡ್ತೀನಿ, ಅದಕ್ಕಿಂತ ಮುಂಚೆ ಒಂದ್ಸಲ ಗಾಡಿ ನೀಟಾಗಿ ನೋಡ್ಕೊಂಬಿಡಿ. ತುಂಬಾ ಚೆನ್ನಾಗಿದೆ, ತುಂಬಾ ಪರ್ಫೆಕ್ಟ್ ಆಗಿದೆ. ಇದು ಜೊತೆಗೆ ಸೆಂಟ್ರಲ್ ಎಸಿನೂ ಇದೆ, ಏನ್ ತೊಂದರೆ ಇಲ್ಲ, ನೋಡ್ತಾ ಇರ್ಬೋದು. ಓಕೆ, ಈಗ ಮಳೆ ಬಿಟ್ಟು ಬಿಟ್ಟು ಬರ್ತಾ ಇದೆ. ಎರಿಟಿಗಾ ಡೀಟೇಲ್ ಬಂದು 2012-13 ರಿಜಿಸ್ಟ್ರೇಷನ್ ಗಾಡಿ ಬಂದು 2012-13 ರಿಜಿಸ್ಟ್ರೇಷನ್ ಗಾಡಿಗೆ. ಡೀಸೆಲ್ ಮಿಡ್ ವೇರಿಯಂಟ್ ಅಲ್ಲೇ, ಡೀಸೆಲ್ ಮಿಡ್ ವೇರಿಯಂಟ್, ಸೆಕೆಂಡ್ ಓನರ್ ಅಲ್ಲಿ ಇದೆ ಗಾಡಿ, ಎರಡನೇ ಓನರ್ ಇದೆ. ಗಾಡಿಗೆ ಕೆಲಸ ಬಂದು 6 ಲಕ್ಷ ರೂಪಾಯಿ ನೆಗೋಷಿಯಬಲ್, 6 ಲ್ಯಾಕ್ ರುಪೀಸ್ ನೆಗೋಷಿಯಬಲ್. ತುಂಬಾ ಕಂಡೀಷನ್ ಆಗಿ ಪರ್ಫೆಕ್ಟ್ ಕಂಡೀಷನ್ ಅಲ್ಲಿ ಗಾಡಿ ಇದೆ. ನೆಕ್ಸ್ಟ್ ಬಂದು ಒಂದು ಪೋಲೋ ಇದೆ. ಪೋಲೋನ ಅಷ್ಟೇ ತುಂಬಾ ಒಳ್ಳೆ ಕಂಡೀಷನ್ ಅಲ್ಲಿ, ಒರಿಜಿನಲ್ ಪೇಂಟ್ ಅಲ್ಲಿ ತುಂಬಾನೇ ಕಂಡೀಷನ್ ಅಲ್ಲಿ ನಿಂತಿದೆ ಅಂತ ಹೇಳ್ಬೋದು. ಅನ್ಟಚ್ ವೆಹಿಕಲ್ ಅಂತಾನೆ ಹೇಳ್ಬೋದು. ಸಣ್ಣ ಪುಟ್ಟ ಟಚ್ಅಪ್ಸ್ ಆಗಿರ್ಬೋದು ಅಷ್ಟೇ, ಅದು ಬಿಟ್ರೆ ಓವರ್ ಆಲ್ ಗುಡ್ ಕಂಡೀಷನ್, ಗುಡ್ ಮೈಂಟೈನ್ ಅಲ್ಲಿ ಗಾಡಿ ನಿಂತಿದೆ. ತೋರಿಸ್ತೀನಿ ಎಲ್ಲ ಪರ್ಫೆಕ್ಟ್ ಆಗಿ ಇದು ಮಾಡಿ ತೋರಿಸ್ತೀನಿ. ಕಂಫರ್ಟ್ ಲೈನ್ ವೆಹಿಕಲ್ ನೋಡ್ತಾ ಇರ್ಬೋದು. ಇದು ಬಂದು ಕಂಫರ್ಟ್ ಲೈನ್. ಇಂಟೀರಿಯರ್ ಅಲ್ಲಿ ಸಣ್ಣ ಪುಟ್ಟ ಸೀಟ್ ಹತ್ರ ಸಣ್ಣ ಪುಟ್ಟ ಕೆಲಸಗಳಿರುತ್ತೆ, ಅದು ಬಿಟ್ರೆ ಬೇರೆ ಓವರ್ ಆಲ್ ಗುಡ್ ಕಂಡೀಷನ್ ಇದೆ. ನಾರ್ಮಲ್ ಸ್ಟೀಲ್ ವೀಲ್ ಕಂಪ್ನಿ ಫಿಟೆಡ್, ಜೊತೆಗೆ ವೀಲ್ ಕಪ್ಸ್ ಇದೆ, ಒಂದು ಫ್ಲೋಯಿಂಗ್ ಸ್ಟ್ರಾಪ್ ಹಾಕಿದ್ದಾರೆ, ಒಂದು ಲುಕ್ ಹಾಕಿದ್ದಾರೆ ಅಷ್ಟೇ. ಬಾಕಿ ಓವರ್ ಆಲ್ ಗುಡ್ ಕಂಡೀಷನ್ ಎಲ್ಲ ಇದೆ ಅಂತ ಹೇಳ್ಬೋದು. ನೋಡ್ತಾ ಇರ್ಬೋದು, ಗಾಡಿ ತುಂಬಾ ಚೆನ್ನಾಗಿದೆ, ಏನ್ ತೊಂದರೆ ಇಲ್ಲ ಅಂತಾನೆ ಹೇಳ್ಬೋದು. ಇಲ್ಲಿ ಈಗ ಬೇರೆ ಗಾಡಿ ನೋಡಕ್ ಬಂದವರಿಗೆ ಪೋಲೋ ಇಷ್ಟ ಆಗಿ ಅವರು ನೋಡ್ತಾ ನಿಂತಿದ್ದಾರೆ ಪೋಲೋನ. ಆ ಕಂಡೀಷನ್ ಅಲ್ಲಿ ಪೋಲೋನ ಇದೆ. ಬನ್ನಿ ಇದ್ರದ್ದು ಒಂದು ಡೀಟೇಲ್ ಕೊಡ್ತೀನಿ. ಇಂಟೀರಿಯರ್ ನೋಡ್ತಾ ಇರ್ಬೋದು. ಇಂಟೀರಿಯರ್ ಡೋರ್ ಪ್ಯಾಡಿಂದಾನೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಂಟೀರಿಯರ್ ಅಷ್ಟೇ ತುಂಬಾ ಚೆನ್ನಾಗಿದೆ. ಇದು ಡೋರ್ ಲಾಕ್ ಬಟನ್, 2 ಪವರ್ ವಿಂಡೋ, 2 ಮ್ಯಾನುವಲ್ ವಿಂಡೋ ಬರುತ್ತೆ. ಇದು ಬಂದು ಕಂಫರ್ಟ್ ಲೈನ್ ವೆಹಿಕಲ್ ನೋಡ್ತಾ ಇರ್ಬೋದು. ಬಾಕಿ ಎಲ್ಲ ಓವರ್ ಆಲ್ ಗುಡ್ ಕಂಡೀಷನ್ ಅಂತಾನೆ ಹೇಳ್ಬೋದು. ಸೀಟ್ ಕವರ್ಸ್ ಸಣ್ಣ ಪುಟ್ಟ ಡ್ಯಾಮೇಜಸ್ ಇದೆ, ಅದು ಬಿಟ್ರೆ ಬೇರೆ ಓವರ್ ಆಲ್ ಗುಡ್ ಕಂಡೀಷನ್ ವೆಹಿಕಲ್. ಬನ್ನಿ ಇದ್ರದ್ದು ಡೀಟೇಲ್ ಕೊಡ್ತೀನಿ, ಡೀಟೇಲ್ ಹೋಗೋಣ ಬನ್ನಿ. ಪೋಲೋ, ವಾಲ್ಕ್ಸ್ವ್ಯಾಗನ್ ಪೋಲೋ ಬಂದು 2011 2011 ಮಾಡಲು, 3rd ಓನರ್ ಇದೆ, 3ನೇ ಓನರ್ ಇದೆ ಗಾಡಿ. 2011 ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇರೋಂತ ಗಾಡಿ. 2011 2011 ಮಾಡಲು, 3rd ಓನರ್. ಗಾಡಿಗೆ ಹೇಳ್ತಾ ಬಂದು 3,25,000 ನೆಗೋಷಿಯಬಲ್, 3,25,000. ನಮ್ ಕಡೆಯಿಂದ ಬಂದ್ರೆ 3 ಲಕ್ಷಕ್ಕೆ ಗಾಡಿ ಸಿಗುತ್ತೆ, 3 ಲ್ಯಾಕಿಗೆ ಗಾಡಿ ಸಿಗುತ್ತೆ, 3 ಲಕ್ಷ. ಹಾಗೇನೆ ನೆಕ್ಸ್ಟ್ ಒಂದು ಸ್ಯಾಂಟ್ರೋ ಇದೆ, ಸ್ಯಾಂಟ್ರೋ ಹೋಗೋಣ. ಸ್ಯಾಂಟ್ರೋ ಹೋಗಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ಹೋಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಬನ್ನಿ ಹೋಗೋಣ. ಸ್ಯಾಂಟ್ರೋ ನಿಂತಿದೆ. ಸ್ಯಾಂಟ್ರೋ ಅಂದ್ರೆ ಡಿಫ್ರೆಂಟ್ ಕಲರ್ ಅಲ್ಲಿ, ಡಿಫ್ರೆಂಟ್ ಲುಕ್ ಅಲ್ಲಿ ಗಾಡಿ ನಿಂತಿದೆ. ಗಾಡಿ ನೋಡ್ತಾ ಇರ್ಬೋದು. ಗಾಡಿ ತುಂಬಾ ನೀಟ್ ಅಂಡ್ ಕ್ಲೀನ್ ಆಗಿದೆ. 4 ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆಲ್ಲ ಇರೋಂತ ಗಾಡಿ. 4 ಟೈರ್ಸ್ ಬಂದು ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ, ಎಲ್ಲ ತುಂಬಾ ಚೆನ್ನಾಗಿದೆ. ಗಾಡಿ ಕಲರ್ ಬಂದು ಎಲಿಫೆಂಟ್ ಗ್ರೇ, ಆನೆ ಗ್ರೇ ಅಂತ ಹೇಳ್ತಾರೆ ನೋಡಿ, ಆನೆ ಗ್ರೇ, ಆನೆದು ಗ್ರೇ ಕಲರ್, ಎಲಿಫೆಂಟ್ ಗ್ರೇ ಅಂತ ಹೇಳ್ಬಿಟ್ಟು. ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ. ಬ್ಲಾಕ್ ಆಗಿ ಕಾಣಿಸ್ತಾ ಇರ್ಬೋದು, ಬ್ಲಾಕ್ ಅಲ್ಲ ಗಾಡಿ, ಮತ್ತೆ ಹೇಳ್ತಾ ಇದೀನಿ, ಕಲರ್ ಇದೆ, ಬ್ಲಾಕ್ ಅಲ್ಲ, ಎಲಿಫೆಂಟ್ ಗ್ರೇ ಅಂತ ಹೇಳ್ತಾರೆ. ನಾನು ಕನ್ಫ್ಯೂಸ್ ಆಗಿದೆ, ಈಗ ಕೇಳಿದಾಗ ಗೊತ್ತಾಗಿದ್ದು. 2 ಪವರ್ ವಿಂಡೋಸ್, 2 ಮ್ಯಾನುವಲ್ ವಿಂಡೋಸ್ ಬರುತ್ತೆ. ಬಾಕಿ ಓವರ್ ಆಲ್ AC, ಪವರ್ ಸ್ಟೇರಿಂಗು ಇದೆಲ್ಲ ಇದೆ. ತುಂಬಾ ಚೆನ್ನಾಗಿದೆ ಗಾಡಿ. ಗಾಡಿ ಅಂತೂ ತುಂಬಾ ಚೆನ್ನಾಗಿದೆ, ಏನ್ ತೊಂದರೆ ಇಲ್ಲ. ಸೀಟ್ ಕವರ್ಸ್ ಇದೆಲ್ಲ ಆಗ್ಲಿ, ಏನೇ ಇರ್ಲಿ, ಎಲ್ಲ ನೀಟ್ ಅಂಡ್ ಕ್ಲೀನ್ ಕಂಡೀಷನ್, ಗುಡ್ ಕಂಡೀಷನ್ ಗಾಡಿ ಇದೆ. ಇದು ಆಂಬಿಯನ್ಸ್ ಲೈಟ್ ಇದೆಲ್ಲ ಹಾಕಿದ್ದಾರೆ. ಹಾಗೇನೆ ಆಟೋಮ್ಯಾಟಿಕ್ ಒಂದು ಸ್ಟೀರಿಯೋ ಇದೆಲ್ಲ ಫಿಟ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ, ತುಂಬಾ ಪರ್ಫೆಕ್ಟ್ ಲುಕ್ ಅಲ್ಲಿ ಗಾಡಿ ಇದೆ. ಡೋರ್ ಪ್ಯಾಡ್ ಎಲ್ಲ ನೋಡ್ತಾ ಇರ್ಬೋದು, ಒರಿಜಿನಲ್ ಕಂಡೀಷನ್ ಅಲ್ಲಿ ಡೋರ್ ಪ್ಯಾಡ್ ಇದೆಲ್ಲ ಇದೆ, ಏನು ತೊಂದರೆ ಇಲ್ಲ ಅಂತಾನೆ ಹೇಳ್ಬೋದು. ಬನ್ನಿ ಬ್ಯಾಕ್ ಇಂಟೀರಿಯರ್ ಅಷ್ಟೇ ತುಂಬಾ ನೀಟ್ ಅಂಡ್ ಕ್ಲೀನ್ ಆಗಿ ಬ್ಯಾಕ್ ಇಂಟೀರಿಯರ್ ಇದೆ. ಸಣ್ಣ ಪುಟ್ಟ ಈ ತರ ಡ್ಯಾಮೇಜ್ ಬಿಟ್ರೆ ಬೇರೆ ಏನು ತೊಂದರೆ ಇಲ್ಲ ಅಂತ ಹೇಳ್ಬೋದು. ಡೋರ್ ಪ್ಯಾಡ್ ಇದೆಲ್ಲ ನೋಡ್ತಾ ಇರ್ಬೋದು, ತುಂಬಾ ನೀಟ್ ಆಗಿದೆ, ತುಂಬಾ ಕ್ಲೀನ್ ಆಗಿದೆ. ಇದರದ್ದು ಡೀಟೇಲ್ ಕೊಡ್ತೀನಿ ಬನ್ನಿ. ಸ್ಯಾಂಟ್ರೋ ಎಲಿಫೆಂಟ್ ಗ್ರೇ ಸ್ಯಾಂಟ್ರೋ ಬಂದು K03 ಪಾಸಿಂಗ್ ಅಲ್ಲಿ ಇದೆ. ಈ ಗಾಡಿ ಬಂದು 2008 ಸೆಕೆಂಡ್ ಓನರ್, 2ನೇ ಓನರ್ ಇದೆ. ಗಾಡಿಗೆ ಕೇಳ್ತಾ ಬಂದು 2 ಲ್ಯಾಕ್ ರುಪೀಸ್ ನೆಗೋಷಿಯಬಲ್, ಮ್ಯಾಕ್ಸಿಮಮ್ ನೆಗೋಷಿಯಬಲ್ ಆಗುತ್ತೆ. 2 ಲಕ್ಷ ಆಸ್ಕಿಂಗ್ ಇದೆ, ನೆಗೋಷಿಯಬಲ್ ಆಗುತ್ತೆ. ನಮ್ ಕಡೆಯಿಂದ ಬಂದ್ರೆ 175 180 ತನಕನೋ 175 ತನಕನೋ ಗಾಡಿ ಬರುತ್ತೆ. ನೋಡ್ತಾ ಇರ್ಬೋದು, ತುಂಬಾ ನೀಟ್ ಅಂಡ್ ಕ್ಲೀನ್ ಗುಡ್ ಕಂಡೀಷನ್ ಗಾಡಿ ನಿಂತಿದೆ. ಬೇಕಾದವ್ರು ನೋಡ್ಬೋದು, ತುಂಬಾ ಚೆನ್ನಾಗಿದೆ ಗಾಡಿ, ಮಾತ್ರ ತುಂಬಾ ಚೆನ್ನಾಗಿದೆ ಮಾತ್ರ ಇದು. ನಮ್ಮ ಇಬ್ರು ಕಸ್ಟಮರ್ ಇದಾರೆ ಇಲ್ಲಿ, ಅವರು ಅವಾಗಿಂದಾನೆ ಈ ಗಾಡಿ ಮುಂದೆ ಹೋಗ್ತಾ ಇಲ್ಲ. ಏನ್ ಅನಿಸ್ತಾ ಇದೆ ಸ್ಯಾಂಟ್ರೋ? ಅದಕ್ಕೆ ಅವಾಗಿಂದ ನಿಂತ್ಕೊಂಡು ಅದನ್ನೇ ನೋಡ್ತಾ ಇದ್ದೀರಾ? ಅದು ಪೋಲೋ, ಎರಡರಲ್ಲ ಯಾವ್ದೋ ಒಂದು ಇದೆರಡು ಗಾಡಿನೂ ನೋಡ್ತಾ ನಿಂತಿದ್ದಾರೆ ಅವರು. ಎಲ್ಲಿಂದ ಬಂದಿದ್ದೀವಿ? ನೆಕ್ಸ್ಟ್ ಬಂದು ಗೋಲ್ಡನ್ ಕಲರ್ ಅಲ್ಲಿ ಒಂದು i20 ಇದೆ. i20 ನೋಡ್ತಾ ಇರ್ಬೋದು. ತುಂಬಾ ವಿಡಿಯೋ ತುಂಬಾ ಲೆಂತ್ ಬರೋ ಇದ್ರಲ್ಲಿ ಇದೆ, ಯಾಕಂದ್ರೆ ಗಾಡಿಗಳು ತುಂಬಾನೇ ಇದೆ, ಒಳ್ಳೊಳ್ಳೆ ಗಾಡಿಗಳಿದೆ, ಒಳ್ಳೆ ಕಂಡೀಷನ್ ಗಾಡಿಗಳಿದೆ. i20 ನೋಡ್ತಾ ಇರ್ಬೋದು. ಆಸ್ಟಾ CRD ಅಂದ್ರೆ ಡೀಸೆಲ್ ಅಲ್ಲಿ ಆಸ್ಟಾ
ಗಾಡಿ ಮಾತ್ರ ತುಂಬಾ ಪರ್ಫೆಕ್ಟ್ ಗುಡ್ ಲುಕಿಂಗ್ ಅಲ್ಲಿ ಇದೆ. ಡಿಫೋಗರ್ ಜೊತೆ ಬ್ಯಾಕ್ ವೈಫರ್ ಇದೆಲ್ಲ ಬರೋಂಥದ್ದು. ಇದು ನೋಡ್ತಾ ಇರ್ಬೋದು. ನಾನು ಇಂಟೀರಿಯರ್ ತೋರಿಸ್ತೀನಿ ಒಂದು ನಿಮಿಷ. ಅದಕ್ಕಿಂತ ಮುಂಚೆ ಎಕ್ಸ್ಟೀರಿಯರ್ ಒಂದ್ಸಲ ನೋಡ್ಕೊಬಿಡಿ. ಅನ್ಟಚ್ ವೆಹಿಕಲ್ ಇದನ್ನು ಅಷ್ಟೇ ಅನ್ಟಚ್ ವೆಹಿಕಲ್ ಅಂತಾನೆ ಹೇಳ್ಬೋದು. ತುಂಬಾ ಗುಡ್ ಲುಕಿಂಗ್ ಅಲ್ಲಿ ಗುಡ್ ಕಂಡೀಷನ್ ನಿಂತಿದೆ. ಇದು ಒಂದು ವೆಹಿಕಲ್ ಇದೆ, ಇದನ್ನು ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಅದರ ಡೀಟೇಲ್. ಒಂದು ಬ್ಲೂ ಕಲರ್ i20 02 ಪಾಸಿಂಗ್ 03 ಪಾಸಿಂಗ್, ಇದು 02 ಪಾಸಿಂಗ್. ಇದು ಅಷ್ಟೇ ತುಂಬಾ ನೀಟಾಗಿ ಸ್ಪೋರ್ಟ್ಸ್ ವೇರಿಯಂಟ್ ವೆಹಿಕಲ್, ತುಂಬಾ ಪರ್ಫೆಕ್ಟ್. ಇದು ಅಷ್ಟೇ ಅನ್ಟಚ್ ವೆಹಿಕಲ್ ಅಂತಾನೆ ಹೇಳ್ಬೋದು. ತುಂಬಾ ಪರ್ಫೆಕ್ಟ್ ಕಂಡೀಷನ್ ಅಲ್ಲಿ ಗಾಡಿ ಇದೆ. ಅಂತಾನೆ ಹೇಳ್ಬೋದು. ಆ ಕಡೆಯಿಂದ ಬ್ರೈಟ್ನೆಸ್ ಇರೋದ್ರಿಂದ ಸ್ವಲ್ಪ ಡಲ್ ಆಗ್ತಾ ಇದೆ, ನೋಡ್ತಾ ಇರ್ಬೋದು. ಸ್ಪೋರ್ಟ್ಸ್ ವೇರಿಯಂಟ್, ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ ಇದೆಲ್ಲ ಬರುತ್ತೆ ಇದ್ರಲ್ಲೂ. ತುಂಬಾ ಗುಡ್ ಕಂಡೀಷನ್ ಅಲ್ಲಿ ಗುಡ್ ಮೈಂಟೈನ್ ವೆಹಿಕಲ್ ಅಂತಾನೆ ಹೇಳ್ಬೋದು. ತುಂಬಾ ಚೆನ್ನಾಗಿ ನಿಂತಿದೆ ಗಾಡಿ. ಆಟೋ ಫುಲ್ ಸೈಡ್ ಮಿರರ್ ಜೊತೆಗೆ ಟರ್ನ್ ಇಂಡಿಕೇಟರ್ ಇದೆಲ್ಲ ಬರುತ್ತೆ ಇದರಲ್ಲಿ. ಬನ್ನಿ, ಇದು ಇಂಟೀರಿಯರ್ ನೋಡ್ತಾ ಇರ್ಬೋದು. ಇಂಟೀರಿಯರ್ ಎಲ್ಲ ಅಷ್ಟೇ ತುಂಬಾ ಚೆನ್ನಾಗಿದೆ, ನೀಟಾಗಿ ಕಲರ್ ಕಾಂಬಿನೇಷನ್ ಅಷ್ಟೇ ಗೋಲ್ಡ್ ಕಲರ್ ಗೆ ಒಂದು ಮ್ಯಾಚ್ ಆಗೋ ತರ ಒಂದು ಕಲರ್ ಕಾಂಬಿನೇಷನ್ ಅಲ್ಲಿ ಏರ್ ಬ್ಯಾಗ್ಸ್ ಇದೆಲ್ಲ ಬರುವಂತದ್ದು. ಡೋರ್ ಪ್ಯಾಡ್ ಎಲ್ಲ ನೋಡ್ತಾ ಇರ್ಬೋದು. ಡೋರ್ ಪ್ಯಾಡ್ ಗಳು ಅಷ್ಟೇ ತುಂಬಾ ನೀಟಾಗಿ ಕ್ಲೀನ್ ಕಂಡೀಷನ್ ಅಲ್ಲಿ ಡೋರ್ ಪ್ಯಾಡ್ ಗಳು ಇದೆ. ತುಂಬಾ ಚೆನ್ನಾಗಿದೆ ಗಾಡಿ. ಇದು ಗೋಲ್ಡ್ ಕಲರ್ ವೆಹಿಕಲ್ ಇಂಟೀರಿಯರ್. ಹಾಗೇನೆ ಬ್ಯಾಕ್ ಸೀಟ್ ಇದೆಲ್ಲ ನೋಡ್ತಾ ಇರ್ಬೋದು. ಬ್ಯಾಕ್ ಸೀಟ್ ಎಲ್ಲ ತುಂಬಾ ಚೆನ್ನಾಗಿದೆ, ಏನ್ ತೊಂದರೆ ಇಲ್ಲ. ಡೋರ್ ಪ್ಯಾಡ್ಸ್ ಅಷ್ಟೇನೆ. ಇದು ಬಂದು ಆಸ್ಟಾ ಆಪ್ಷನಲ್ ಬರುತ್ತೆ, ಗೋಲ್ಡ್ ಅಲ್ಲಿ ಆಸ್ಟಾ ಆಪ್ಷನಲ್. ಹಾಗೇನೆ ಬ್ಲೂ ಕಲರ್ ಇಂಟೀರಿಯರ್ ಜೊತೆಗೆ ತೋರಿಸ್ತಾ ಇದೀನಿ, ನೋಡ್ಕೊಳ್ಳಿ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಇದು ಬ್ಲೂ ಕಲರ್ ಇಂಟೀರಿಯರ್, ಅದು ಗೋಲ್ಡನ್ ಕಲರ್ದು. ಆಟೋ ಫುಲ್ ಸೈಡ್ ಮಿರರ್ ಜೊತೆಗೆ ಇದೆಲ್ಲ ಬರೋಂಥದ್ದೇ. 4 ಪವರ್ ವಿಂಡೋ ಬಟನ್, ಹಾಗೇನೆ ಪುಷ್ ಬಟನ್ ಸ್ಟಾರ್ಟ್ ಎಲ್ಲ ಬರೋಂಥದ್ದು. ಏರ್ ಬ್ಯಾಗ್ ಪುಷ್ ಬಟನ್ ಸ್ಟಾರ್ಟ್ ಎಲ್ಲ ಬರುತ್ತೆ ಇದರಲ್ಲಿ, ಏನು ಕಮ್ಮಿ ಇಲ್ಲ ಅಂತ ಹೇಳ್ಬೋದು. ಇದು ಸ್ಪೋರ್ಟ್ಸ್ ಆಪ್ಷನಲ್, ಅದು ಬಂದು ಆಸ್ಟಾ ಟಾಪ್ ಎಂಡ್. ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಇದೆಲ್ಲ ಇದೆ, ಏನ್ ತೊಂದರೆ ಇಲ್ಲ. ಇದು ಅಷ್ಟೇ ಸೀಟ್ ಕವರ್ಸ್ ಎಲ್ಲ ಬಂದು ತುಂಬಾ ಚೆನ್ನಾಗಿದೆ. ಕಂಪ್ನಿ ಫಿಟೆಡ್ ಸೀಟ್ ಕವರ್ಸ್ ಇದೆಲ್ಲ ಇದೆ. ಗಾಡಿಗೆ ಮ್ಯಾಚ್ ಆಗೋದು, ಇಂಟೀರಿಯರ್ ಮ್ಯಾಚ್ ಆಗೋ ತರ ಸೀಟ್ ಕವರ್ಸ್ ಎಲ್ಲ ಇದೆ. ಬನ್ನಿ, ಎರಡು ಗಾಡಿದು ಡೀಟೇಲ್ ಕೊಡ್ತೀನಿ ಬನ್ನಿ. i20 ಗೋಲ್ಡ್ ಕಲರ್, ಬ್ಲೂ ಕಲರ್, ಎರಡು ಗಾಡಿ ಬಂದು 2015 2015 ಮಾಡಲ್ಲ. ಸೆಕೆಂಡ್ ಓನರ್ ಇದೆ, ಒಂದು ಥರ್ಡ್ ಓನರ್ ಇದೆ. ಒಂದು ಸೆಕೆಂಡ್ ಓನರ್, ಒಂದು ಥರ್ಡ್ ಓನರ್, ಅಂದ್ರೆ ಒಂದು 2ನೇ ಓನರ್, ಒಂದು 3ನೇ ಓನರ್. ಎರಡು ಬಂದು 2015 ಮಾಡಲ್ಲ, 2015 ಮಾಡಲ್ಲ. ಕೇಳ್ತಾ ಇರೋದು ಬಂದು ಗೋಲ್ಡ್ ಕಲರ್ ಬಂದು ಆಸ್ಟಾ ಟಾಪ್ ಎಂಡ್. ಇದಕ್ಕೆ ಬಂದು 6 ಲಕ್ಷ ಆಸ್ಕಿಂಗ್ ಇದೆ, ನೆಗೋಷಿಯಬಲ್ ಆಗುತ್ತೆ. ಹಾಗೇನೆ ನೆಕ್ಸ್ಟ್ ಬ್ಲೂ ಕಲರ್ ಬಂದು ಅದು 2015, ಅದು ಸ್ಪೋರ್ಟ್ಸ್ ಆಪ್ಷನಲ್. ಅದಕ್ಕೂ ಬಂದು ಕೇಳ್ತಾ ಇರೋದು 5,75,000 ನೆಗೋಷಿಯಬಲ್, 5,75,000 ನೆಗೋಷಿಯಬಲ್. ಎರಡು ಡೀಸೆಲ್ ಅಲ್ಲಿ ಟಾಪ್ ಎಂಡ್ ವೆಹಿಕಲ್ಸ್, ತುಂಬಾನೇ ಪರ್ಫೆಕ್ಟ್ ಆಗಿ ಅನ್ಟಚ್ ವೆಹಿಕಲ್ ಅಂತ ಹೇಳ್ಬೋದು. ಇದು ನಿಮಗೆ ಇಲ್ಲಿ 90% ತನಕ ಲೋನ್ ಸಿಗಂತ ಚಾನ್ಸಸ್ ಇದೆ. 90% ತನಕ ನಿಮಗೆ ಲೋನ್ ಸಿಗುತ್ತೆ ಎಲ್ಲ ಗಾಡಿಗಳಿಗೂ. ಬನ್ನಿ ನೆಕ್ಸ್ಟ್ ಗಾಡಿ ಹೋಗೋಣ. ನೆಕ್ಸ್ಟ್ ಗಾಡಿ ಹೋಗಿದ್ದ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಗೈಸ್, ಹೊರಗಡೆ ಮಳೆ ಸಿಚುವೇಶನ್ ಇರೋದ್ರಿಂದ ಹೇಗೋ ಅಡ್ಜಸ್ಟ್ ಮಾಡಿ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಹಾಗೇನೆ ಯಾರಾದ್ರೂ ಎಲೆಕ್ಟ್ರಿಕಲ್ ವರ್ಕ್ ಈ ತರದೆಲ್ಲ ಇದ್ರೆ ಇಲ್ಲಿ ನೋಡ್ಬೋದು. ಪರ್ವೇಜ್ ಆಟೋ ಎಲೆಕ್ಟ್ರಿಕಲ್ ವರ್ಕ್ಸ್ ಅಂತ ಇದೆ, ಇಲ್ಲಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಅವ್ರದ್ದು ನಂಬರ್ ನಾನು ಇಲ್ಲಿ ಹಾಕಿರ್ತೀನಿ. AC ಫೀಲಿಂಗ್ ಆಗ್ಲಿ, ಎಲೆಕ್ಟ್ರಿಕಲ್ ವರ್ಕ್ ಆಗ್ಲಿ, ಪ್ರತಿಯೊಂದು ಮೋಡಿಫಿಕೇಶನ್ ಆಗ್ಲಿ, ಮೋಡಿಫಿಕೇಶನ್ ಮಾಡ್ತೀರಲ್ವಾ ಗಾಡಿ, ಓವರ್ ಆಲ್ ಮೋಡಿಫಿಕೇಶನ್ ಪ್ರತಿಯೊಂದು ಎಲ್ಲ ಮೋಡಿಫಿಕೇಶನ್ ಆಗುತ್ತೆ. ಹಾಗೇನೆ ECM ಪ್ರಾಬ್ಲಮ್ಸ್ ಇದು ಎಲ್ಲ ಅಲ್ಲಿ ನಿಮ್ಗೆ ಎಲ್ಲ ಸಿಗುತ್ತೆ. ಪರ್ವೇಜ್ ಆಟೋ ಎಲೆಕ್ಟ್ರಿಕಲ್ ವರ್ಕ್ಸ್, ಹುಣಸೂರು, ಟಿಪ್ಪು ಸರ್ಕಲ್. ಸ್ಯಾಂಟ್ರೋ, ನೆಕ್ಸ್ಟ್ ಒಂದು ಸ್ಯಾಂಟ್ರೋ ಇದೆ. ಸ್ಯಾಂಟ್ರೋಗಳದ್ದು ಸುರಿಮಳೆ ಗೈಸ್ ಇವತ್ತು. ಹಾಗೇನೆ 2 ಶಿಫ್ಟ್ ಇದೆ. ಸ್ಯಾಂಟ್ರೋ ನೋಡಿ, ಇದು ಅಷ್ಟೇನೆ 8418 K09 ಪಾಸಿಂಗ್ ಅಲ್ಲಿ ಸ್ಯಾಂಟ್ರೋ ಇದೆ. ಒಂದು ಒಳ್ಳೆ ಗುಡ್ ಕಂಡೀಷನ್ ಟೈರ್ಸ್ ಇದೆಲ್ಲ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿದೆ, ಏನ್ ತೊಂದರೆ ಇಲ್ಲ. ಸ್ವಲ್ಪ ಇಕ್ಕಟ್ಟಲ್ಲಿ ನಿಂತಿದೆ, ಅದು ಎಲ್ಲ ಮಳೆನೂ ಬರ್ತಾ ಇರೋದ್ರಿಂದ ಸ್ವಲ್ಪ ತೊಂದರೆ ಆಗ್ತಾ ಇದೆ ವಿಡಿಯೋ ಮಾಡೋದಕ್ಕೆ. ಆದ್ರೂ ನಾನು ವಿಡಿಯೋ ಮಾಡಾಕ್ತೀನಿ, ಹೇಗಾಗುತ್ತೋ ಆ ಕಂಡೀಷನ್ ನಾನು ವಿಡಿಯೋ ಮಾಡಾಕ್ತೀನಿ. ಇನ್ನು ಹೆಚ್ಚಿಗೆ ಡೀಟೇಲ್ ಬೇಕು ಅಂತ ಹೇಳಿದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದು ಸಾಕು. ಇಲ್ಲಿ ಕ್ಲಾಸಿಕ್ ಆಟೋ ಲಿಂಕ್ಸ್ ನಾನು ನಂಬರ್ ಅನ್ನ ಕೊಟ್ಟಿರ್ತೀನಿ, ಅವ್ರಿಗೆ ಕಾಂಟ್ಯಾಕ್ಟ್ ಮಾಡೋದು ಸಾಕು. ಬನ್ನಿ, ಈ ಗಾಡಿ ಬಂದು 2006 ಸೆಕೆಂಡ್ ಓನರ್, 2006 ಸೆಕೆಂಡ್ ಓನರ್ ಇದೆ. 2006 ಸೆಕೆಂಡ್ ಓನರ್ ಗಾಡಿಗೆ ಕೇಳ್ತಾ ಇರೋದು ಬಂದು 1,65,000 ನೆಗೋಷಿಯಬಲ್, 1,65,000 ನೆಗೋಷಿಯಬಲ್ ಆಗುತ್ತೆ. 2006 ಸೆಕೆಂಡ್ ಓನರ್ ಇದೆ. ತುಂಬಾ ಪರ್ಫೆಕ್ಟ್ ಆಗಿದೆ ಗಾಡಿ, ಬೇಕಾದವರು ನೋಡ್ಬೋದು. ಬನ್ನಿ ನೆಕ್ಸ್ಟ್ ಗಾಡಿಗಳು.